ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ನಾನು ನೋಡ್ರಿ ಇವತ್ತೊಂದು ರೆಸ್ಟೋರೆಂಟ್ ಸ್ಟೈಲ್ನ ಸಬ್ಜಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ರಿ, ಈ ಥರ ನೀವು ಇಡ್ಲಿ ಪಾತ್ರೆಯಲ್ಲಿ ಈಸಿಯಾಗಿ ಮಾಡ್ಬೋದಂತಹ ಮತ್ತು ಟೇಸ್ಟಿಯಾಗಿ ಮಾಡ್ಬೋದಂತಹ ಒಂದು ರೆಸಿಪಿನ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ನೋಡ್ರಿ, ಡಿಫ್ರೆಂಟ್ ಆದ ರೀತಿಯಲ್ಲಿ ಇರುತ್ತೆ. ಹಾಗಾದರೆ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ಸ್ ಮಾಡಿರಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಈ ರೆಸಿಪಿನ ಶೇರ್ ಮಾಡಿಕೊಳ್ರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ಸಿಂದ ನಮಗೆ ಒಳ್ಳೆಯ ಒಂದು ಸ್ಕೋಪ್ ಸಿಗುತ್ತೆ. ನೋಡಿರಿ, ಹಾಗಾದರೆ ಟೇಸ್ಟಿಯಾದಂತಹ ಬೇಗನೆ ಆಗುವಂತಹ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ. ಇಲ್ಲಿ ನಾನು ಮಧ್ಯಮ ಗಾತ್ರದ ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ. ಈರುಳ್ಳಿನ ತೊಗೊಂಡು ಇಡ್ಲಿ ಪಾತ್ರೆಯಲ್ಲಿ ಈ ಥರ ಇಟ್ಕೊಳ್ರಿ. ಚಿಕ್ಕ ಈರುಳ್ಳಿ ಇರುತ್ತಲ್ವ, ಸಾಂಬಾರು ಈರುಳ್ಳಿ ಅಂತೀವಿ ನೋಡಿರಿ, ಅದನ್ನು ಬಳಸಿದ್ರೂ ಚೆನ್ನಾಗಿರುತ್ತೆ. ಅಥವಾ ಮೀಡಿಯಮ್ ಸೈಜ್ನ ಉಳ್ಳಾಗಡ್ಡಿನ ತೊಗೊಂಡ್ರು ಚೆನ್ನಾಗಿರುತ್ತೆ. ನೋಡಿರಿ, ಇಲ್ಲಿ ನಾನು 9 ಉಳ್ಳಾಗಡ್ಡಿನ ತೊಗೊಂಡು ಇಡ್ಲಿ ಪಾತ್ರೆಯಲ್ಲಿ ಒಂದು 5 ನಿಮಿಷ, ಟೈಮ್ ಇದ್ದರೆ ಸ್ವಲ್ಪ ಜಾಸ್ತಿ ಮಾಡಿದ್ರೂ ನಡೆಯುತ್ತೆ. ಸಾಫ್ಟ್ ಆಗಬೇಕು, ಉಳ್ಳಾಗಡ್ಡಿ ಸಾಫ್ಟ್ ಆಗೋವರೆಗೂ ಒಂದು 5 ನಿಮಿಷ ಇದನ್ನು ಸ್ಟೀಮ್ ಮಾಡ್ತಾಯಿದ್ದೀನಿ ನಾನು. ಈ ಥರ ಇಡ್ಲಿ ಪಾತ್ರೆ ಇದ್ದರೆ ನೋಡಿರಿ, ಇದರಲ್ಲಿ ಮಾಡಿಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೂ ಒಂದು ಸ್ಟ್ರೈನರಲ್ಲಿಟ್ಟು ಒಂದು 5 ನಿಮಿಷ ಈ ಥರ ಸ್ಟೀಮ್ ಮಾಡಿಕೊಡ್ರಿ. ನೋಡಿ, ಅದ್ರ ಕಲರೆಲ್ಲ ಚೇಂಜ್ ಆಗಿದೆ, ಆಮೇಲೆ ಸಾಫ್ಟಾಗಿ ಬೆಂದಿರುತ್ತೆ. ಇವಾಗ ಇದನ್ನು ನಾನು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ. ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಆಗಬೇಕು ಇದು, ಅಲ್ಲಿವರೆಗೂ ಇದನ್ನು ಬಿಟ್ಬಿಡಿ. ನಿಮ್ಮ ಮನೇಲಿ ಎಷ್ಟು ನಿಮಗೆ ಕರಿ ಬೇಕೋ ಅಷ್ಟು ಉಳ್ಳಾಗಡ್ಡಿನ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ 9 ಉಳ್ಳಾಗಡ್ಡಿನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು. ಈಗ ನೋಡಿರಿ, ಎಲ್ಲ ಈರುಳ್ಳಿನ ತೆಗೆದ್ಬಿಟ್ಟು ನಾನು ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದೀನಿ. ಇದು ಇವಾಗ ಸಂಪೂರ್ಣವಾಗಿ ತಣ್ಣಗಾಗಬೇಕು. ಅಲ್ಲಿವರೆಗೂ ನೋಡಿರಿ, ಇಲ್ಲಿ 4 ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ. ಇದನ್ನು ಇವಾಗ ನೈಸಾಗಿ ಕಟ್ ಮಾಡಬೇಕು. ನಾವು ಫೈನಾಗಿ ಕಟ್ ಮಾಡಿದ್ರೆ ಕರಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತೋರಿಸ್ತೀನಿ ನೋಡಿರಿ, ಈ ಥರ ಕಟ್ ಮಾಡಬೇಕು. ನಾನಿಲ್ಲಿ 4 ಸಣ್ಣ ಗಾತ್ರದ ಉಳ್ಳಾಗಡ್ಡಿನ ತೊಗೊಂಡು ಹೆಚ್ಚಿದ್ದೀನಿ. ದೊಡ್ಡ ಪ್ರಮಾಣದ ಉಳ್ಳಾಗಡ್ಡಿ ಇದ್ದರೆ, ದೊಡ್ಡ ಸೈಜಿಂದಿದ್ದರೆ 2 ತೊಗೊಳ್ರಿ. ಆಮೇಲೆ 1 ಕಪ್ಪಷ್ಟು ಟೊಮ್ಯಾಟೊ ತೊಗೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸರ್ ಜಾರ್ನಲ್ಲಿ ಹಾಕಿ ನಾನು ಇದನ್ನು ಕೂಡ ಫೈನ್ ಪೇಸ್ಟ್ ಮಾಡಿ ತೊಗೊಂಡು ಬರ್ತೀನಿ. ಟೊಮ್ಯಾಟೊ ಪ್ಯೂರಿನ ರೆಡಿ ಮಾಡ್ಕೊಳ್ರಿ ಇಲ್ಲಿ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಇಲ್ಲಿ ನೋಡಿ, ನೈಸಾಗಿ ಈ ಥರ ಗ್ರೈಂಡ್ ಆಗಬೇಕು. ಇದು ಬೀಜ ಇರಬಾರ್ದು, ತರಿಯಾಗಿ ಇರಬಾರ್ದು, ಫೈನ್ ಪೇಸ್ಟ್ ಥರ ಇದನ್ನು ರೆಡಿ ಮಾಡಿಕೊಡ್ರಿ. ಈಗ ನೋಡಿರಿ, ಈಗ ಒಂದು ಕಡಾಯಿನ ಬಿಸಿ ಮಾಡೋಕ್ಕಿಡಿ. ಕಡಾಯಿ ಚೆನ್ನಾಗಿ ಬಿಸಿ ಮಾಡಿಕೊಡ್ರಿ. ಇದು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿರಿ, ನೀವು ಕರಿನ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಈಗ ನೋಡಿರಿ, ಕಡಾಯಿ ಬಿಸಿ ಆದಮೇಲೆ ಇದಕ್ಕೊಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿರಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡಿರಿ. ಈಗ ಎಣ್ಣೆ ಬಿಸಿ ಆಗಲಿ. ಇದಕ್ಕೆ ನಾನಿವಾಗ ಶಾಜೀರ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಶಾಜೀರ ಮತ್ತು 1-2 ಪಲಾವ್ ಎಲೆ. ಇದು ಒಗ್ಗರಣೆಗಷ್ಟೇ. ನಿಮಗೆ ಹತ್ರ ಶಾಜೀರ ಇಲ್ಲ ಅಂದವರು ನೀವು ಸೋಂಪು, ಬಡೆ ಸೊಪ್ಪು ಅಂತೀವಲ್ವ, ಅದನ್ನು ಇಲ್ಲಾಂದರೆ ಜೀರಿಗೆನೂ ಯೂಸ್ ಮಾಡ್ಬೋದು. ಇದಕ್ಕೆ ಒಗ್ಗರಣೆಗೆ ನೋಡಿರಿ, ಹಸಿಮೆಣ್ಸಿನ್ಕಾಯಿ 1-2 ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಆಮೇಲೆ ಸಣ್ಣಗೆ ಕಟ್ ಮಾಡಿದಂತಹ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ಉಳ್ಳಾಗಡ್ಡಿ ಆದಷ್ಟು ಸಣ್ಣಗೆ ಕಟ್ ಮಾಡಿಕೊಳ್ರಿ, ಯಾಕಂದರೆ ಬೇಗ ಫ್ರೈ ಆಗುತ್ತೆ. ಆಮೇಲೆ ಕರಿ ತುಂಬ ಚೆನ್ನಾಗಿ ಬರುತ್ತೆ, ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆದಷ್ಟು ಫೈನ್ ಆದ ರೀತಿಯಲ್ಲಿ ನೀವು ಉಳ್ಳಾಗಡ್ಡಿನ ಕಟ್ ಮಾಡ್ಕೋಬೇಕು. ಇದನ್ನು ಇವಾಗ ಲೋ ಫ್ಲೇಮ್ ಇಟ್ಟು 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಿ. ಇದು ಕಲರ್ ಟ್ರಾನ್ಸ್ಪರೆಂಟಾಗಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ರಿ. ನೋಡಿರಿ, ಈ ಥರ ಆಗಬೇಕು. ನಾವು ಎಷ್ಟೊಂದು 4 ಗಡ್ಡೆ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿದ್ವಿ ನೋಡಿರಿ, ಇವಾಗ ಎಷ್ಟು ಕಡಿಮೆ ಕಾಣಿಸ್ತಾ ಇದೆ ಅಂಥೇಳಿ. ಇದೇ ರೀತಿ ನೀವು ಫ್ರೈ ಮಾಡ್ಕೊಳ್ರಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕರಿಗೆ ಒಳ್ಳೆ ರುಚಿ ಬರುತ್ತೆ ನೋಡಿರಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟನ್ನು ಹಾಕಿದ್ದೀನಿ. ಅಂದರೆ ಮಿಕ್ಸರ್ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ 3 ಸೇರಿಸಿ ಗ್ರೈಂಡ್ ಮಾಡಿ ತೊಗೊಂಡಿರುವಂಥದ್ದು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ವಿಡಿಯೋ, ಅದರಲ್ಲಿದೆ, ನೋಡ್ಬೋದು ನೀವು ನಮ್ಮ ಚಾನಲ್ನಲ್ಲಿ. ಈ ಥರ ಮಾಡಿಟ್ಕೊಂಡ್ರೆ ನೋಡಿರಿ, ಕ್ವಿಕ್ಕಾಗಿ ಈ ಥರ ರೆಸಿಪಿಗಳು ಮಾಡಬೇಕಾದ್ರೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು.
ಈಗ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿವರೆಗೂ ಫ್ರೈ ಮಾಡಿರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಈಗ ಗ್ರೈಂಡ್ ಮಾಡಿ ತೊಗೊಂಡಂಥ ಟೊಮ್ಯಾಟೊ ಪ್ಯೂರಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕಿ ಇದು ಸಹಿತ ಟೊಮ್ಯಾಟೊದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಟೊಮ್ಯಾಟೊನ ಆದಷ್ಟು ಹಣ್ಣಾಗಿರುವಂಥ ಟೊಮ್ಯಾಟೊನ ಬಳಸ್ರಿ, ಯಾಕಂದರೆ ಅದರಲ್ಲಿ ಸ್ವಲ್ಪ ಹುಳಿ ಅಂಶ ಕಡಿಮೆ ಇರುತ್ತೆ. ಸ್ವಲ್ಪ ಕಾಯಿ ಇದ್ದರೆ ಹುಳಿ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಇದು ಹಣ್ಣಾಗಿರುವಂಥ ಟೊಮ್ಯಾಟೊನ ಬಳಸಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಹಾಕಿ ಫ್ರೈ ಮಾಡಿಕೊಡ್ರಿ ಚೆನ್ನಾಗಿ. ಇದನ್ನು ಲಿಡ್ ಕ್ಲೋಸ್ ಮಾಡಿರಿ. 1-2 ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡಿ. ಲೋ ಫ್ಲೇಮ್ ಇಟ್ಟು, ಹೈ ಫ್ಲೇಮ್ ಇಟ್ಟು 2 ನಿಮಿಷ ಇಡಕ್ಕೆ ಹೋಗಬೇಡಿ, ಹೊತ್ತೋಗ್ಬಿಡುತ್ತೆ. ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ರಿ, ಆವಾಗ ಚೆನ್ನಾಗಿ ಬೇಯುತ್ತೆ ನೋಡಿರಿ. ಈಗ ಪರ್ಫೆಕ್ಟಾಗಿ ಟೊಮ್ಯಾಟೊ ಹಸಿ ವಾಸನೆ ಹೋಗೋವರೆಗೂ ಬೆಂದಿದೆ ನೋಡಿರಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಈಗ ಇದಕ್ಕೆ ಮಿಕ್ಕಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕೋಣ. ನೀವು ಆದಷ್ಟು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ಮಾಡಬೇಕಾಗತ್ತೆ. ಇಲ್ಲಿ 1 ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿರಿ, ಇಲ್ಲಿ ಮಸಾಲೆಗೆ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಕಿಚನ್ ಮಸಾಲ ಪುಡಿ ಇದ್ರೂ ಅದನ್ನು ಹಾಕ್ಬೋದು. ಇಲ್ಲಿ ನಾನು ಖಾರಕ್ಕೆ 2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿ. ಇಲ್ಲಿ ನಾವು ಮನೆಯಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಬಳಸ್ತೀವಿ, ಅದನ್ನೇ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಖಾರನೂ ಇರುತ್ತೆ ನೋಡಿರಿ. ಖಾರ ಕಡಿಮೆ ಇದ್ರೂ ಸಹಿತ ಕಲರ್ ಅಂತ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇಲ್ಲಿ ನೋಡಿ, ನಾವು ಹಾಕಿರುವಂತಹ ಎಲ್ಲ ಮಸಾಲ ಚೆನ್ನಾಗಿ ಗ್ರೇವಿ ಜೊತೆ ಫ್ರೈ ಆಗಲಿ. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ. ಇವಾಗಲೇ ನೀವು ಉಪ್ಪು ಖಾರ ಎಲ್ಲ ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಡ್ರಿ. ಹೆಚ್ಚು ಕಡಿಮೆ ಆಗಿದ್ದರೆ ಸ್ವಲ್ಪ ಮೇಲೆಯಿಂದ ಹಾಕಿ ಚೆನ್ನಾಗಿ ಅದನ್ನು ನಿಮಗೆ ಟೇಸ್ಟಿಗೆ ತಕ್ಕಂಗೆ ಗ್ರೇವಿನ ರೆಡಿ ಮಾಡಿಕೊಡ್ರಿ. ಇಲ್ಲಿ ನೋಡಿರಿ, ಚೆನ್ನಾಗಿ ಫ್ರೈ ಆಗಿದೆ. ಟೊಮ್ಯಾಟೊ ಕೂಡ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ, ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈ ಥರ ನೀವು ಮತ್ತೆ 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಆವಾಗಲೇ ಕರಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಅವಸರದಲ್ಲಿ ಬೇಗ ಹೈ ಫ್ಲೇಮ್ ಇಟ್ಟು ಮಾಡಿದ್ರೆ ನೋಡಿರಿ ಹೊತ್ತೋಗುತ್ತೆ, ಆಮೇಲೆ ಕರಿ ಟೇಸ್ಟ್ ಸರಿಯಾಗಿ ಬರೋದಿಲ್ಲ. ಈ ಥರ ಲೋ ಫ್ಲೇಮ್ ಇಟ್ಕೊಂಡು 1-2 ನಿಮಿಷ ನೀವು ಚೆನ್ನಾಗಿ ಮಸಾಲೆ ಜೊತೆ ಟೊಮ್ಯಾಟೊ ಪ್ಯೂರಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೋಡಿರಿ ಕರಿಗೆ ಒಳ್ಳೆ ರುಚಿ ಕೊಡುತ್ತೆ. ಈಗ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಳ್ರಿ. ಮೊಸರು ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡಬೇಡಿ, ಸ್ವಲ್ಪ ನಿಧಾನವಾಗಿ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ರಿ. ಒಳ್ಳೆ ಸ್ಟ್ರಕ್ಚರ್ ಕೊಡುತ್ತೆ ಇದಕ್ಕೆ. ಮೊಸರು ಹಾಕಿದ ಮೇಲೆ ಟೇಸ್ಟ್ ಅಂತೂ ಇನ್ನೂ ಭಾಳ ರುಚಿ ಇರುತ್ತೆ ನೋಡಿರಿ. ಈ ಥರ ಮಾಡಿಕೊಳ್ರಿ ಒಂದ್ಸರಿ. ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನೋಡಿರಿ ಎಲ್ಲರೂ. ಮೊಸರು ಹಾಕಿಂದ ಇನ್ನೂ ಒಳ್ಳೆ ಘಮ ಒಂದು ಟೇಸ್ಟ್ ಕೊಡುತ್ತೆ ನೋಡಿ. ಈಗ ಇದು ಕೂಡ ಮೊಸರು ಕೂಡ ಚೆನ್ನಾಗಿ ಮಸಾಲೆ ಜೊತೆ ಫ್ರೈ ಆಗಲಿ ನೋಡಿ. ಅದು ಮಸಾಲೆ ಜೊತೆ ಎಲ್ಲ ಫ್ರೈ ಆಗಲಿ. ನಾನಿಲ್ಲಿ ತಣ್ಣಗಾಗೋಕ್ಕೆ ಬಿಟ್ಟಂತಹ ಉಳ್ಳಾಗಡ್ಡಿನ ಈ ಥರ ಮುಂದೆ ಮತ್ತು ಹಿಂದುಗಡೆ ಎಲ್ಲ ಕಟ್ ಮಾಡಿ ಮೇಲಿನ ಸಿಪ್ಪೆನ ಎಲ್ಲ ತೆಗೆದಿಡ್ತಾ ಇದ್ದೀನಿ ನೋಡಿರಿ. ಟೊಮೆಟೊ ಬೆಂದಿರೋದ್ರಿಂದ ಚೆನ್ನಾಗಿ ಈಸಿಯಾಗಿ ಬರುತ್ತೆ, ಸಿಪ್ಪೆ ತೆಗೆಯೋದಕ್ಕೆ ಕಷ್ಟನೇ ಆಗಲ್ಲ ನೋಡಿ. ಈ ಥರ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಹಿಂದುಗಡೆಯಿಂದ ಮುಂದೆ ಈ ಥರ ಕಟ್ ಮಾಡಿರ್ತೀವಿ, ಹಿಂದಿಲಿಂದ ನಾವೇನು ಮಾಡಬೇಕು, ಕಟ್ಸ್ ಹಾಕಬೇಕು. ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡಿಕೊಳ್ರಿ. ನಾವು ಮಾಮೂಲಾಗಿ ಎಣ್ಗಾಯಿ ಬದನೇಕಾಯಿ ಮಾಡಬೇಕಾದ್ರೆ ಹೇಗೆ ಕಟ್ಸ್ ಹಾಕ್ತೀವೋ ಅದೇ ರೀತಿ ಹಿಂದುಗಡೆಯಿಂದ, ಉಳ್ಳಾಗಡ್ಡಿ ಮುಂದುಗಡೆಯಿಂದ ಕಟ್ ಮಾಡಬಾರ್ದು. ಹಿಂದುಗಡೆ ಏನದು ಇದಿರುತ್ತೋ ಸಿಪ್ಪೆ ತೆಗೆದ್ಬಿಟ್ಟು ಹಿಂದೆಯಿಂದ ನಾವು ಕಟ್ಸನ್ನು ಹಾಕಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ಹಿಂದೆಯಿಂದ ಉಳ್ಳಾಗಡ್ಡಿ ಹಿಂದುಗಡೆಯಿಂದ ಒಂದು 4 ಪಾರ್ಟಾಗಿ ಈ ಥರ ಕಟ್ ಮಾಡಿ, ಎಲ್ಲ ಉಳ್ಳಾಗಡ್ಡಿನೂ ಇದೇ ಥರ ಕಟ್ ಮಾಡಿ ಸಿಪ್ಪೆನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿರಿ. ಈಗ ಇಲ್ಲಿ ಟೊಮ್ಯಾಟೊ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿರಿ, ಕಾಣಿಸ್ತಾ ಇರ್ಬೋದು. ಸೂಪರಾಗಿ ಬಂದಿದೆ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟಿಯಾಗಿ ಈ ಕರಿ ಬಂದಿದೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿರಿ, ಪರ್ಫೆಕ್ಟಾಗಿ ಬಂದಿದೆ. ಈಗ ನೀವು ಇದಕ್ಕೆ ನಾವೇನು ಬೇಯಿಸಿ ತೊಗೊಂಡಿದ್ವೋ ಇಡ್ಲಿ ಪಾತ್ರೆಯಲ್ಲಿ ಮತ್ತು ಕಟ್ ಮಾಡಿ ಸಿಪ್ಪೆ ತೆಗೆದು ತೊಗೊಂಡಿದ್ವಲ್ಲ ಅದನ್ನು ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ.
ನಿಮಗೆ ಇನ್ನೊಂದು ಏನು ನಿಮಗೆ ಇಲ್ಲಿ ಟಿಪ್ಸ್ ಅಂದರೆ, ಉಳ್ಳಾಗಡ್ಡಿ ಈ ಥರ ನೀವು ಇಡಿಯಾಗಿ ಬೇಯಿಸೋದ್ರಿಂದ ಅದರೊಳಗಡೆ ಒಂದೊಂದು ಸರಿ ಕಪ್ಪಾಗಿರುತ್ತೆ, ಬೂಸ್ಟ್ ಬಂದುಬಿರುತ್ತೆ. ಆ ಥರ ಏನಾದರೂ ಉಳ್ಳಾಗಡ್ಡಿ ಒಳಗಡೆ ಇದ್ದರೆ ನೀವು ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಬಳಸ್ರಿ. ಯಾಕಂದರೆ ನಾವು ಸಿಪ್ಪೆ ಸಮೇತ ಬೇಯಿಸಿರೋದ್ರಿಂದ ಏನಾಗಿರುತ್ತೆ, ಒಂದೊಂದು ಸರಿ ಗೊತ್ತಾಗಲ್ಲ ಒಳಗಡೆ ಅದು ಬ್ಲ್ಯಾಕಾಗಿ ಬೂಸ್ಟ್ ಬಂದಿದೆ ಅಂಥೇಳಿ ಗೊತ್ತಾಗೋದಿಲ್ಲ. ಆಮೇಲೆ ನಿಮಗೇನಾದರೂ ಅದು ಕಾಣಿಸಿದ್ರೆ ನೀವು ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಆಮೇಲೆ ಯೂಸ್ ಮಾಡಿರಿ, ನಡೆಯುತ್ತೆ. ಈಗ ಇದನ್ನು 1-2 ನಿಮಿಷ ಇದೇ ಥರ ಮಸಾಲೆ ಜೊತೆ ಉಳ್ಳಾಗಡ್ಡಿನ ಫ್ರೈ ಮಾಡಿಕೊಳ್ರಿ. ನೋಡಿ, ಚೆನ್ನಾಗಿ ಫ್ರೈ ಆದರೆ ಸೂಪರಾಗಿ ಬರುತ್ತೆ. ಉಳ್ಳಾಗಡ್ಡಿ ಸಪ್ಪೆ ಆಗಿರೋದಿಲ್ಲ. ಮಸಾಲೆ ಜೊತೆ ಫ್ರೈ ಆದಮೇಲೆ ಅದು ಕೂಡ ಖಾರ ಉಪ್ಪು ಚೆನ್ನಾಗಿ ಹಿರ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಏನಾದರೂ ತರಕಾರಿ ಮನೇಲಿ ಇಲ್ಲ ಅಂದಾಗ ಇದನ್ನು ಟ್ರೈ ಮಾಡ್ಬೋದು ನೋಡಿರಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಚಪಾತಿ, ದೋಸೆಗೆ, ಆಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ. ಪರೋಟ ಜೊತೆನೂ ಚೆನ್ನಾಗಿರುತ್ತೆ ನೋಡಿರಿ. ಈಗ 1-2 ನಿಮಿಷ ಹೀಗೆ ಫ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ. ನಿಮಗೆ ಇಷ್ಟೇ ಗಟ್ಟಿಯಾಗಿದ್ದರೆ ಸಾಕು ಅನ್ನೋರು ಇಷ್ಟೇ ನೀವು ಮಾಡಿಕೊಂಡು ತಿನ್ಬೋದು. ಇಲ್ಲ ನಮಗೆ ಸ್ವಲ್ಪ ಸೆಮಿ ಗ್ರೇವಿ ಥರ ಬೇಕು ಅನ್ನೋರು ಏನು ಮಾಡಬೇಕು, ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ 1-2 ನಿಮಿಷ ಕುದಿಸ್ಬೇಕು. ಈ ಥರ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಮೇಲೆ ನಾವು ಒಗ್ಗರಣೆಗೆ ಹಾಕಿರುವಂಥ ಎಣ್ಣೆ ತೇಲ್ ಬರುತ್ತೆ, ಆವಾಗ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ಬೆಂದಿದೆ ಅಂಥೇಳಿ. ಕರಿ ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಕಲರ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡೋಕ್ಕೆ ಈ ಥರ ಕಾಣ್ತಿದೆ. ತಿನ್ನೋಕ್ಕಂದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಬಿಸಿ ಬಿಸಿಯಾಗಿ ಈ ಥರ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಎಲ್ಲದಕ್ಕೂ ಬೆಸ್ಟ್ ಗ್ರೇವಿ ಅಂತ ಹೇಳ್ಬೋದು ನಾವು ಇದನ್ನು. ನೀವು ಎಲ್ಲದಕ್ಕೂ ಟ್ರೈ ಮಾಡ್ಬೋದು. ಪೂರಿ, ಚಪಾತಿ ಜೊತೆ, ಜೋಳದ ರೊಟ್ಟಿ ಜೊತೆ, ಆಮೇಲೆ ರೈಸ್ ಜೊತೆ ಎಲ್ಲದಕ್ಕೂ ತಿನ್ಬೋದು ನೋಡಿ. ನೀವು ಈ ಥರ 1-4 ಉಳ್ಳಾಗಡ್ಡಿ ಇದ್ದರೆ ಸಾಕು, ಇಮ್ಮಿಡಿಯೇಟಾಗಿ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಮನೆಯಲ್ಲಿ. ನೋಡಿ, ಇದೇ ಥರ ಮಾಡಿಕೊಡ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಆಮೇಲೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಇದೇ ರೀತಿ ಎಲ್ಲ ಕರಿನೂ ನಾನು ಮಾಡಿದ್ದೀನಿ ಆಲ್ರೆಡಿ, ನಮ್ಮ ಚಾನಲ್ನಲ್ಲಿದೆ. ನಿಮಗೆ ಹೊಸ ರೆಸಿಪಿಗಳು ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ, ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾನಿವತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಎಲ್ಲದಕ್ಕೂ ತಿನ್ಬೋದು. ನಾನಿಲ್ಲಿ ಬಿಸಿ ಬಿಸಿ ಚಪಾತಿ ಜೊತೆ ಮಾಡ್ತಾಯಿದ್ದೀನಿ ನೋಡಿರಿ, ಕೊಡ್ತಾಯಿದ್ದೀನಿ ಊಟಕ್ಕೆ. ತುಂಬ ರುಚಿ ಅಂದರೆ ತುಂಬ ರುಚಿಯಾಗಿದೆ. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ, ಮನೆಯಲ್ಲಿ ಎಲ್ಲರೂ ಹೊಗಳ್ತಾರೆ. ಇದೇ ರೀತಿ ಇರುತ್ತೆ. ಈಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ರೀತಿ ಬಂದಿದೆ ಅಂಥೇಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಬಿಸಿ ಇದೆ ಇದು ಪಲ್ಯ, ಇನ್ನೂ ಮಾಡಿ ತಿನ್ನೋಕ್ಕೆ ಇದಾಗ್ತಿಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಉಳ್ಳಾಗಡ್ಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು. ಈ ಥರ ಚಪಾತಿ, ಪರೋಟ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಉಳ್ಳಾಗಡ್ಡಿಯಿಂದ ಈ ಥರ ಒಂದು ರೆಸಿಪಿ ಮಾಡ್ಬೋದಾ ಅಂತ ಆಶ್ಚರ್ಯಪಡ್ತೀರಾ. ಹಾಗಾದರೆ ನೋಡಿ, ಇಷ್ಟ ಆದರೆ ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಲ್ಲ ಫ್ಯಾಮಿಲಿ ಫ್ರೆಂಡ್ ಜೊತೆ ಇದನ್ನು ಶೇರ್ ಮಾಡಿರಿ. ಹೇಗೆ ಬಂತು ಅಂತ ತಿಳಿಸಿ. ಬಾಯ್.